ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ತುಂಬಾ ದಿನ ಆಗೋಗಿತ್ತು ವ್ಲಾಗೆಲ್ಲ ಮಾಡಿ. ಸೊ ಇವತ್ತು ವ್ಲಾಗ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಫೋಟೋಸ್ ಎಲ್ಲನೂ ಏನು ಅಂತ ನಾನು ಮತ್ತೆ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಮಾರ್ನಿಂಗ್ ರೊಟೀನ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಈ ಮಾರ್ನಿಂಗ್ ರೊಟೀನ್ ಅಂತಂದರೆ ಇದು ಬಂದುಬಿಟ್ಟು ಒಂದು ವೆಯ್ಟ್ ಲಾಸ್ ಡ್ರಿಂಕು, 100% ರಿಸಲ್ಟ್ ಕೊಡೋಂಥ ಒಂದು ವೆಯ್ಟ್ ಲಾಸ್ ಡ್ರಿಂಕು. ಸೊ ಇದರಲ್ಲಿ ಏನಪ್ಪ ಅಂತಂದರೆ ಬೆಳಗ್ಗೆ ಖಾಲಿ ಹೊಟ್ಟೆಲಿ ನಾವು ಕಾಫಿ ಟೀ ಕುಡಿಯೋ ಬದಲು ಬಿಸಿನೀರನ್ನ ಕಾಯಿಸ್ಕೋಬೇಕು. ಸೊ ಬಿಸಿನೀರನ್ನ ಚೆನ್ನಾಗಿ ಕಾಯಿಸ್ಕೊಂಡು ಅದರಲ್ಲಿ ಒಂದು 4 ಎಸಳು ಬೆಳ್ಳುಳ್ಳಿ, ಸೊ ಬೆಳ್ಳುಳ್ಳಿನ ಚೆನ್ನಾಗಿ ಜಜ್ಕೋಬೇಕು. ಈ ರೀತಿ ಜಜ್ಕೊಂಡು ಒಂದು 4 ಎಸಳು ಬೆಳ್ಳುಳ್ಳಿ, ಹಾಗೆಯೇ ಒಂದು ಇಂಚಷ್ಟು ಶುಂಠಿ, ಸೊ ಇವಿಷ್ಟನ್ನು ಹಾಕಿಬಿಟ್ಟು ನೀರಲ್ಲಿ ಚೆನ್ನಾಗಿ ಕುದಿಸ್ಬೇಕು. ಸೊ ಒಂದು 2 ನಿಮಿಷ, ಒಂದು 3 ನಿಮಿಷ ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಅದಾದಮೇಲೆ ಇದು ಚೆನ್ನಾಗಿ ನೋಡಿ ಮರಳ್ತಾ ಇದೆ ಅಲ್ವಾ. ಸೊ ಇದು ಒಂದು 2 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಕೊಂಡು ಆಮೇಲೆ ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಅದಕ್ಕೆ ನಾವು ನಿಂಬೆಹಣ್ಣು ಮತ್ತು ಜೇನುತುಪ್ಪನ ಸೇರಿಸಿ ಕುಡಿಯೋದ್ರಿಂದ ನಮಗೆ ಫ್ಯಾಟ್ ಅನ್ನೋದು ಕಡಿಮೆ ಆಗುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಇತ್ತೀಚೆಗೆ ನಾನು ಕಾಫಿ ಟೀ ಎಲ್ಲ ಬಿಟ್ಬಿಟ್ಟಿದ್ದೀನಿ, ಕುಡಿತಾ ಇಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಇದನ್ನೇ ಮಾಡ್ಕೊಂಡು ಕುಡಿತಾ ಇರೋದು. ಸೊ ತುಂಬ ಅಂದರೆ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು. ಅದು ಇದೆಲ್ಲ ಟ್ರೈ ಮಾಡ್ತಾಯಿರ್ತೀವಿ, ಬಟ್ ಅದರ ಬದಲು ಈ ಒಂದು ಡ್ರಿಂಕನ್ನು ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ಯಾರಿಗೆ ಫ್ಯಾಟ್ ಟಮ್ಮಿ ಇರುತ್ತೆ ಅವ್ರು ಇದನ್ನು ಆರಾಮಾಗಿ ಯೂಸ್ ಮಾಡ್ಬೋದು. ಬೇಕಿದ್ದರೆ ಟ್ರೈ ಮಾಡಿ ನೋಡಿ, ನೀವು ಕೂಡ ಗೊತ್ತಾಗುತ್ತೆ, ನೀವು ರಿಸಲ್ಟ್ ನಿಮಗೆ ಗೊತ್ತಾಗುತ್ತೆ. ಆಮೇಲೆ ನೀವೇ ಮತ್ತೆ ಟ್ರೈ ಮಾಡ್ತೀರಾ. ಸೊ ಇವಾಗ ಇದನ್ನು ಸೋಯಿಸ್ಕೊಂಡಿದ್ದೀನಿ. ಬೆಳ್ಳುಳ್ಳಿ ಮತ್ತು ಶುಂಠಿ ಬೇಯಿಸಿದ್ನಲ್ವ ನೀರು, ಅದಕ್ಕೇ ಈಗ ಒಂದು ನಿಂಬೆಹಣ್ಣನ್ನು ಚೆನ್ನಾಗಿ ಹಿಂಡ್ಕೊತಾ ಇದ್ದೀನಿ. ಸೊ ನಿಂಬೆಹಣ್ಣೆಲ್ಲ ನೀಟಾಗಿ ಚೆನ್ನಾಗಿ ಹಿಂಡ್ಕೊಬೇಕು. ಮತ್ತು ಇದಕ್ಕೆ ಯಾವುದೇ ಥರ ಉಪ್ಪು ಸಕ್ಕರೆ ಎಲ್ಲ ಏನೂ ಬೆರೆಸೋದು ಬೇಡ. ಇದಕ್ಕೆ ಇವಾಗ ನಾನು ಹನಿನ ಹಾಕ್ಕೊಳ್ತಾ ಇದ್ದೀನಿ. ಸೊ 1 ಸ್ಪೂನ್ ಆಗೋಷ್ಟು ಹನಿ ಹಾಕ್ಕೊಂಡ್ರೆ ಸಾಕು. ಸೊ ನೋಡಿ, 1 ಸ್ಪೂನ್ ಹನಿ ಹಾಕ್ಕೊಂಡು ಇದು ಉಗುರು ಬೆಚ್ಚಗಿರುತ್ತಲ್ಲ, ಸೊ ಉಗುರು ಬೆಚ್ಚಗಿರೋ ಅಂಥ ಟೈಮಲ್ಲಿ ಒಂದು ಸ್ವಲ್ಪ ಉಗುರು ಬೆಚ್ಚಗಿರೋ ಟೈಮಲ್ಲಿ ಹನಿ ಹಾಕ್ಕೊಂಡು ಇದನ್ನು 1 ಲೋಟ ಆಗೋಷ್ಟು ಕುಡಿದ್ರೆ ರಿಸಲ್ಟ್ ನಮಗೆ ಒಂದು 15 to 1 month 15 ಡೇಸಲ್ಲೇ ನಿಮಗೆ ಒಂದು ರಿಸಲ್ಟ್ ಗೊತ್ತಾಗ್ತಾ ಇರುತ್ತೆ. ಹೊಟ್ಟೆ ಎಲ್ಲ ಕಡಿಮೆ ಆಗೋವಂಥದ್ದು, ಮತ್ತು ನೀವು ಸ್ವಲ್ಪ ಹೇಗೆ ಏನಾದರೂ ದಪ್ಪ ಇದ್ದರೆ ಸ್ವಲ್ಪ ಸಣ್ಣ ಆಗ್ತಾ ಇದ್ದೀರೇನೋ ಅನ್ನೋ ಥರ ಫೀಲ್ ಕೂಡ ನಿಮಗೆ ಆಗುತ್ತೆ. ಸ್ವಲ್ಪ ಆ ಬೆಳ್ಳುಳ್ಳಿ ಫ್ಲೇವರ್ ಕೆಲವ್ರಿಗೆ ಆಗೋದಿಲ್ಲ. ಸೊ ಏನೂ ಮಾಡೋಕ್ಕಾಗಲ್ಲ, ವೆಯ್ಟ್ ಲಾಸ್ ಮಾಡಬೇಕು ಅಂದರೆ ಕೆಲವೊಂದನ್ನು ಸಹಿಸ್ಕೋಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇದು ಇವತ್ತಿನ ಅಲ್ಲ, ಇವಾಗ 1 ಮಂತಿಂದ ಮಾಡ್ತಾಯಿರೋಂಥ ವೆಯ್ಟ್ ಲಾಸ್ ಡ್ರಿಂಕು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಸೊ ಈಗ ಟೈಮ್ ಆಗಿದೆ 5:30. ಆಲ್ರೆಡಿ ಇದಕ್ಕಿಂತ ಮುಂಚೆನೇ ಎದ್ದಿದ್ವಿ. ಸೊ ಎದ್ದು ಬಿಸಿನೀರಿಗೆ ನಾನು ಹಸ್ಬೆಂಡ್ ಇಬ್ಬರು ಕುಡಿತಾಯಿದ್ವಿ. ಸೊ ಬಿಸಿನೀರೆಲ್ಲ ಕುಡಿದು ಇವಾಗ ನೆಕ್ಸ್ಟು ರೊಟೀನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಸೊ 6 ಗಂಟೆ ಅಷ್ಟೊತ್ತಿಗೆ ಬಾಗಿಲೆಲ್ಲ ಗುಡಿಸಿ ರಂಗೋಲಿನ ಹಾಕಬೇಕು. ಆಮೇಲೆ ಬಂದು ಅಡುಗೆ ಕೆಲಸಗಳನ್ನ ಸ್ಟಾರ್ಟ್ ಮಾಡ್ಕೋಬೇಕು. ಇಷ್ಟೆಲ್ಲ ಇನ್ನೂ ಇದೆ ಕೆಲಸಗಳು. ಇವಾಗ ಮನೆ ಮುಂದೆ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕೋಣ ಅಂಥೇಳಿ ಹಾಕ್ತಾಯಿದ್ದೀನಿ. ಸೊ ನಮ್ಮನೆ ಮುಂದುಗಡೆ ತುಂಬ ದೊಡ್ಡದಾಗಿದೆ ಎಲ್ಲ ಜಾಗ, ಹಾಗಾಗಿ ಗುಡಿಸೋದಕ್ಕೆ ನನಗೆ ಟೈಮ್ ಹಿಡಿಯುತ್ತೆ. ಸೊ ಇಲ್ಲಿಂದ ನಮ್ಮನೆ ಎಷ್ಟು ದೂರ ಇದೆಯೋ ಅಷ್ಟುದ್ದಕ್ಕೂ ಗುಡಿಸ್ಬೇಕು. ಅದು ಅಲ್ಲದೆ ಇವಾಗ ಇಲ್ಲಿ ಲೇಔಟ್ ಎಲ್ಲ ಮಾಡ್ತಾಯಿದ್ದಾರಲ್ಲ, ಇಲ್ಲ ಮನೆಗಳು ಕಟ್ತಾಯಿದ್ದಾರೆ, ಹಾಗಾಗಿ ತುಂಬಾ ಧೂಳು, ಹಾಗೆಯೇ ಅದು ಐಟಮ್ಸ್ ಏನು ಹಾಕಿರ್ತಾರೆ ಮನೆ ಕಟ್ಟೋದಕ್ಕೆ ಅದೆಲ್ಲನೂ ಮನೆ ಮುಂದೆನೇ ಹಾಕಿರ್ತಾರಲ್ವ, ಹಾಗಾಗಿ ಅದೆಲ್ಲನೂ ಈ ಕಡೆ ಬರ್ತಾ ಇರುತ್ತೆ. ದಿನ ನಾನು ಗುಡಿಸ್ಕೊತಾ ಇದ್ದರೆ ಸ್ವಲ್ಪ ನನಗೆ ಕೂಡ ಕಡಿಮೆ ಆಗುತ್ತೆ. ಇಲ್ಲಾಂದರೆ ವಾರಕ್ಕೊಂದ್ಸಲ ಗುಡಿಸ್ತೀನಿ ಅಂತಂದರೆ ಫುಲ್ಲು ಜಾಸ್ತಿ ಆಗಿಬಿಡುತ್ತೆ, ಧೂಳು ಜಾಸ್ತಿ ಆಗುತ್ತೆ, ಅದು ಗುಡಿಸೋದಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಸ್ವಲ್ಪ ಡೈಲಿ ಎಷ್ಟಾಗುತ್ತೋ ಅಷ್ಟು ಕ್ಲೀನ್ ಮಾಡಿ ಇಟ್ಕೊತಾ ಇದ್ದೀನಿ. ಆದರೂ ಕೂಡ ನಾವು ಎಷ್ಟೇ ಕ್ಲೀನ್ ಮಾಡಿದ್ರೂ ಆಗ್ತಾಯಿಲ್ಲ. ಇಟ್ಸ್ ಓಕೆ, ಅಟ್ಲೀಸ್ಟ್ ನಮ್ಮ ಮನೆ ಮುಂದ್ಗಡೆ ಎಷ್ಟು ಜಾಗ ಇದೆಯೋ ಅಷ್ಟನ್ನಾದರೂ ಕ್ಲೀನ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ಇವಾಗ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ನೋಡಿ, ರಂಗೋಲಿ ಇಷ್ಟು ಚೆನ್ನಾಗಿ ಬಂದಿದೆ. ಈ ಥರ ಸಿಂಪಲ್ಲಾಗಿ ಹಾಕೋತಾ ಇದ್ದೀನಿ, ಯಾಕಂದರೆ ಟೈಮ್ ಇರೋಲ್ಲ ದೊಡ್ಡ ರಂಗೋಲಿ ಹಾಕೋದಕ್ಕೆ ಇಷ್ಟ. ಬಟ್ ಜಾಗನೂ ಇದೆ, ಇಷ್ಟನೂ ಇದೆ, ಟೈಮ್ ಇಲ್ಲ ಅಷ್ಟೇ. ಸೊ ರಂಗೋಲಿ ಎಲ್ಲ ಹಾಕಿದ್ದಾಯಿತು. ಇಲ್ಲಿ ನೋಡಿ, ನಮ್ಮ ಮನೆ ತುಳಸಿ ಗಿಡನ ತೋರಿಸ್ತೀನಿ ಬನ್ನಿ, ಎಷ್ಟು ಚೆನ್ನಾಗಿ ಹಬ್ಕೊಂಡಿದೆ ನೋಡಿ. ಆಲ್ಮೋಸ್ಟು ಒಂದು 15 ದಿನ ಮುಂಚೆ ಫುಲ್ಲು ಒಣಗೋಗ್ಬಿಟ್ಟಿತ್ತು ತುಳಸಿ ಗಿಡ. ನನಗೆ ಫುಲ್ಲು ಬೇಜಾರಾಗೋಗ್ತಿತ್ತು, ಏನಪ್ಪ ತುಳಸಿ ಗಿಡ ಹಿಂಗೆ ಫುಲ್ಲು ಬಾಡೋಗಿತ್ತು, ನೋಡೋಕ್ಕೆ ಒಂಥರ ಇಷ್ಟನೇ ಆಗ್ತಾ ಇರಲಿಲ್ಲ.
ಆಮೇಲೆ ಮಳೆ ಬಂತಲ್ವ, ಸೊ ಮಳೆ ಬಂದ ಮೇಲೆ ಚೆನ್ನಾಗಿ ಚಿಗುರ್ಕೊಂಡಿದೆ. ಸೊ ಮಳೆ ನೀರು ಬಿದ್ದ ಮೇಲೆ ಚೆನ್ನಾಗಿ ಚಿಗುರ್ಕೊಂತು. ನಿಜ ಹೇಳಬೇಕು ಅಂತಂದರೆ ಈ ತುಳಸಿ ಗಿಡಕ್ಕೂ ನಮ್ಮ ಮನೆಗೂ ಒಂಥರ ನಂಟಿದೆ ಅಂತಲೇ ಹೇಳ್ಬೋದು. ಸೊ ನಮ್ಮ ಮನೆಗೆ ಅಂತಾರೆ, ಎಲ್ಲರ ಮನೇಲೂ ಇರುತ್ತೆ. ನಮ್ಮ ಮನೇಲಿ ತುಳಸಿ ಗಿಡ ಚೆನ್ನಾಗಿ ನಗ್ನಗ್ತಾ ಇದ್ದರೆ ಆ ಥರ ನಮ್ಮ ಮನೆ ಕೂಡ ನಗ್ನಗ್ತಾ ಇರುತ್ತೆ. ಅಥವಾ ಅದು ಫುಲ್ಲು ಒಣಗೋಗಿದ್ರೆ ಮನೆಯಲ್ಲೂ ಏನಾದರೂ ಸಮಸ್ಯೆಗಳಾಗ್ತಾ ಇರುತ್ತೆ ಅಂತ ಅರ್ಥ ಅಂತ ಹೇಳ್ತಾರಲ್ವ. ಸೊ ಅದು ನಿಜ ಅಂತಲೇ ಹೇಳ್ಬೋದು. ನಿಮಗೂ ಕೂಡ ಅದು ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ಸೊ ಇವಾಗ ಇದೆಲ್ಲ ಮುಗೀತು. ನೆಕ್ಸ್ಟು ಅಡುಗೆ ಟಿಫನ್ ಏನಾದರೂ ಮಾಡಬೇಕು. ಸೊ ಇವತ್ತು ಟಿಫನ್ಗೆ ನಾನು ಮೊಟ್ಟೆ ಬಿರಿಯಾನಿನ ಮಾಡ್ತಾಯಿದ್ದೀನಿ. ಹಾಗಾಗಿ ಮುಂಚೆನೇ ಫಸ್ಟು ನಾನು ಮೊಟ್ಟೆನ ಬೇಯಿಸಿಟ್ಕೊತಾ ಇದ್ದೀನಿ. ಸೊ ಮೊಟ್ಟೆ ಎಲ್ಲ ಬೇಯಿಸಿಟ್ಕೊಂಡು ಆಮೇಲೆ ಬಿರಿಯಾನಿ ಮಾಡೋಣ ಅಂತ ಹೇಳ್ಬಿಟ್ಟು. ಸೊ ಈಗೆಲ್ಲ ಕಾಲೇಜ್ ಇನ್ನೂ ಸ್ಟಾರ್ಟ್ ಆಗಿಲ್ಲ. ಹಾಗಾಗಿ ಏನಾದರೂ ಟಿಫನ್ ಲೈಟಾಗಿ ಮಾಡೋಣ ಅಂತ ಅಂದ್ಕೊಂಡೆ. ಬಟ್ ಬೇಡ, ಎಗ್ ಬಿರಿಯಾನಿ ಮಾಡಿಬಿಡೋಣ, ಮಧ್ಯಾಹ್ನಕ್ಕೂ ಆಗುತ್ತೆ ಇವಾಗಲೂ ಆಗುತ್ತೆ ಅಂತ ಹೇಳ್ಬಿಟ್ಟು ಎಗ್ ಬಿರಿಯಾನಿನ ಮಾಡಿದ್ದೆ. ತುಂಬಾ ಚೆನ್ನಾಗಿ ಬಂದಿತ್ತು. ಕಲರು ಮತ್ತು ಟೆಕ್ಸ್ಚರು ನೋಡ್ತಿದ್ರೇ ಗೊತ್ತಾಗುತ್ತೆ ಯಾವ ಥರ ಬಂದಿದೆ ಅಂತ ಹೇಳ್ಬಿಟ್ಟು. ಸೊ ಚೆನ್ನಾಗಿತ್ತು. ಎಲ್ಲ ನನಗೂ ಹಸ್ಬೆಂಡ್ಗೆ ಟಿಫನೆಲ್ಲ ಕಟ್ಟಿಟ್ಬಿಟ್ಟು ಮಕ್ಳಿಗೂ ಅವರು ಕೂಡ ಟಿಫನ್ ಮಾಡಿದ್ರು. ಅದಾದಮೇಲೆ ನನಗೆ ಇವಾಗ ಕೆಲಸಕ್ಕೆ ಟೈಮ್ ಆಯಿತು. ನಾನು ಕೂಡ ರೆಡಿಯಾಗಿ ಫಾಸ್ಟಾಗಿ ಕೆಲಸಕ್ಕೆ ಹೊರಡ್ತಾಯಿದ್ದೀನಿ. ಸೊ ಇವಾಗ ಟೈಮ್ ಆಗಿದೆ 9 ಗಂಟೆ. ಸೊ ಇದು 5 ನಿಮಿಷ ಫಾಸ್ಟ್ ಇದೆ. ಸೊ ಟೈಮ್ 9 ಗಂಟೆ ಆಗ್ತಾಯಿದೆ. ಇವಾಗಿನ್ನೂ ಹೊರಡಬೇಕು. ಹಾಗೆಯೇ ಕೆಲಸ ಮುಗಿಸ್ಕೊಂಡು ಬಂದು ಸಂಜೆ ಇವತ್ತು ನಾನು ಚಪಾತಿ ಮಾಡಿದ್ದೆ. ಸೊ ಚಪಾತಿ ಮಾಡಿ ಬೀಟ್ರೂಟ್ ಪಲ್ಯ ಮಾಡಿದ್ದೆ, ಅದನ್ನೇ ಶೇರ್ ಮಾಡ್ತಾಯಿದ್ದೀನಿ. ಸೊ ಬೆಳಗ್ಗೆ ಬಿರಿಯಾನಿ ಮಾಡಿದ್ನಲ್ಲ, ಸೊ ಅದು ಬೆಳಗ್ಗೆ ಮಧ್ಯಾಹ್ನ ತಿಂದ್ವಿ. ನೈಟಿಗೆ ಏನಾದರೂ ಮಾಡಬೇಕು ಅಂತೇಳಿ ಇವಾಗ ಚಪಾತಿ ಮತ್ತು ಬೀಟ್ರೂಟ್ ಪಲ್ಯ ಆಫೀಸಿಂದ ಬಂದು ಮಾಡಿದೆ. ಚೆನ್ನಾಗಿತ್ತು. ಸೊ ಇವತ್ತಿನ ವ್ಲಾಗು ಇಲ್ಲಿಗೆ ಮುಗಿದು. ಇವತ್ತಿನ ದಿನ ಹೀಗಿತ್ತು ನಂದು ರುಟೀನು. ಓಕೆ, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಡೈಲಿ ಇರುತ್ತಲ್ಲ. ಓಕೆ, ಇದೆಲ್ಲ ಆಯಿತು. ನೆಕ್ಸ್ಟು ನಿಮಗೆ ಒಂದಷ್ಟು ಫೋಟೋಸ್ನ ಶೇರ್ ಮಾಡ್ತಾಯಿದ್ದೀನಿ. ಸೊ ಈ ಫೋಟೋಸ್ ಎಲ್ಲ ಬಂದುಬಿಟ್ಟು ರೀಸೆಂಟಾಗಿ ನನ್ನ ಕಸಿನ್ ಮದುವೆ ಆಯಿತು. ಲಾಸ್ಟ್ ವೀಕೇ ಆಗಿದ್ದು ಮದುವೆ. ಸೊ ಆವಾಗ ನಾನು ವಿಡಿಯೋಸ್ ಏನೂ ಮಾಡ್ಕೊಂಡಿರಲಿಲ್ಲ. ಜಸ್ಟ್ ಈಗ ಫೋಟೋಸ್ನ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಸೊ ಇವರೆಲ್ಲನೂ ನೀವು ನೋಡಿದ್ದೀರ ಆಲ್ರೆಡಿ, ಎಲ್ಲರೂ ನಿಮ್ಗೆ ಗೊತ್ತು. ಹಾಗೆ ವಿನಯ್ನ ನೋಡಿ, ಇವಾಗ ವಿನಯ್ ವಿಜಯ್ ದೊಡ್ಡವರಾಗಿದ್ದಾರೆ. ಚಿಕ್ಕ ವಯಸ್ಸಲ್ಲಿಂದ ನೋಡ್ಕೊಂಡು ಬಂದಿದ್ದೀರ ಅವ್ರನ್ನ. ಸೊ ಇವಾಗ ನೋಡೋದಕ್ಕೆ ಖುಷಿ ಆಗುತ್ತೆ. ತುಂಬ ಜನ ನೆನ್ನೆ ಲೈವ್ ಬಂದಾಗ ಅದೇ ಕಮೆಂಟ್ ಮಾಡಿದರೆ, ಸೊ ವಿನಯ್ನ ನೋಡೋಕ್ಕೆ ಖುಷಿ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ನೋಡಿ ನನಗಿಂತ ಉದ್ದ ಇದ್ದಾನೆ ಅವನು. ಇದು ನಮ್ಮ ಫ್ಯಾಮಿಲಿ ಫೋಟೋ. ಓಕೆ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಹೋಪ್ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಹೊಸದಾಗಿ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಸಾಧ್ಯವಾದಷ್ಟು ಡೈಲಿ ವ್ಲಾಗ್ಸ್ನ ಕೂಡ ಶೇರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನನಗೆ ಟೈಮ್ ಯಾವ ಥರ ಸಿಗುತ್ತೋ ಅದು ನೋಡಿಕೊಂಡು ನಾನು ಆದಷ್ಟು ವ್ಲಾಗ್ಸ್ನ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಟೇಕ್ ಕೇರ್, ಬಾಯ್.